ಮತ್ತೆ ಖಾತೆಯನ್ನು ತೆರೆದಿದ್ದಾರೆ ಪುನೀತ್ ಕೆರೆಹಳ್ಳಿ. ಸರ್ಕಾರದ ನಿರ್ಬಂಧದ ನಡುವೆಯೂ ಕೂಡ ಪುನೀತ್ ಕೆರೆಹಳ್ಳಿ ಈಗ ಆಕ್ಟಿವ್ ಆಗಿದ್ದಾರೆ. ಪುನೀತ್ ಕೆರೆಹಳ್ಳಿ ಮತ್ತೆ ಖಾತೆಯನ್ನು ಓಪನ್ ಮಾಡಿದ್ದಾರೆ. ಸರ್ಕಾರದ ಒಂದು ನಿರ್ಬಂಧ ಇತ್ತು. ಈ ನಡುವೆಯೂ ಕೂಡ ಈಗ ಪುನೀತ್ ಕೆರೆಹಳ್ಳಿ ಆಕ್ಟಿವ್ ಆಗಿರುವಂಥದ್ದು. ಸೋಷಿಯಲ್ ಮೀಡಿಯಾವನ್ನು ಬ್ಲಾಕ್ ಮಾಡಿದ್ದಕ್ಕೆ ಪುನೀತ್ ಕೆರೆಹಳ್ಳಿ ಕೆಂಡವಾಗಿದ್ರು. ಈ ಒಂದು ವಿಚಾರದಲ್ಲಿ ಲೈವ್ನಲ್ಲೇ ಬಂದು ಸಿಡಿದಿದ್ರು. ಪುನೀತ್ ಕೆರೆಹಳ್ಳಿ ಮಾತಾಡಿದ್ರು, ಯಾಕೆ ಏನು ಅಂತ. ಕೆರೆಹಳ್ಳಿ ಮೇಲೆ ಕಣ್ಣಿಟ್ಟಂದು ಕೂತಿದ್ರು ಕಾಕಿಯವರು. ಯಾಕಂದ್ರೆ ಏನು ಮಾಡ್ತಾರೆ ಏನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರು. ಸ್ವಲ್ಪ ಯಾಮಾರಿದ್ರು ಕೂಡ ಕೆರೆಹಳ್ಳಿ ಲಾಕ್ ಆಗುವಂತಹ ಒಂದು ಸಾಧ್ಯತೆ ಇದೆ, ಗ್ಯಾರಂಟಿ ಕೂಡ ಇದೆ. ಮಾಡಿಬಿಡ್ತಾರೆ, ಅವರನ್ನು ಬಂಧನಕ್ಕೆ ಒಳಪಡಿಸ್ತಾರೆ ಅಂತ ಈಗಾಗಲೇ ಕೆರೆಹಳ್ಳಿಗೆ ಕಂಡೀಷನ್ ಕೂಡ ಹಾಕಿತ್ತು ಕಾಕಿ ಪಡೆ. ಏನು ಅಂತಂದರೆ ನೋಡಿ, ಅನ್ಯ ಧರ್ಮದ ಬಗ್ಗೆ ನಿಂದಿಸುವಂತಿಲ್ಲ, ಅವರು ಇನ್ನೊಬ್ಬರ ಒಂದನ್ನು ಅಂಗಿಸುವಂತಿಲ್ಲ, ಯಾವುದೇ ಒಂದು ಧರ್ಮದ ಬಗ್ಗೆ ಟೀಕೆ ಮಾಡುವಂಗಿಲ್ಲ, ಅಧಿಕಾರ ನಿಮಗಿಲ್ಲ, ಯಾರ ಭಾವನೆಗೂ ಕೂಡ ಧಕ್ಕೆ ತರುವಂತಿಲ್ಲ ನೀವು ಅಂತ ಹೇಳಿ ನಿರ್ಬಂಧವನ್ನು ಹೇರಿತ್ತು. ಸರ್ಕಾರದ ವಿರುದ್ಧ ಸುಮ್ಮನೆ ಆರೋಪ ಮಾಡ್ತಾ ಇದ್ರು. ಅದನ್ನು ಕೂಡ ಮಾಡುವಂತಿಲ್ಲ ಎನ್ನುವಂಥ ಕಂಡೀಷನನ್ನು ಕೂಡ ಹಾಕಿತ್ತು. ಎಲ್ಲ ವಿಚಾರವಾಗಿರಬೇಕಾದ್ರೆ ಪುನೀತ್ ಕೆರೆಹಳ್ಳಿ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ರೆಕ್ಕೆಯನ್ನು ಕಟ್ ಮಾಡಿತ್ತು ಸರ್ಕಾರ. ಈಗ ಅದಕ್ಕೆ ಮತ್ತೆ ಸವಾಲು ಹಾಕೋ ರೀತಿಯಲ್ಲಿ ಪುನೀತ್ ಕೆರೆಹಳ್ಳಿ ಆಕ್ಟಿವ್ ಆಗಿದ್ದಾರೆ. ನನ್ನ ಫೇಸ್ಬುಕ್ಕನ್ನು ಬ್ಲಾಕ್ ಮಾಡಬಹುದು, ಆದರೆ ನನ್ನನ್ನಲ್ಲ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಹೇಳಿರುವಂಥದ್ದು. ಯಾಕಂದರೆ ನಿರ್ಬಂಧ ಇತ್ತು ಸಾಕಂದು ವಿಚಾರಗಳಲ್ಲಿ. ಸಾಮಾಜಿಕ ಹೋರಾಟಗಾರ, ಹಿಂದೂಪರ ಹೋರಾಟಗಾರ, ಗೋರಕ್ಷಕ ಅಂತ ಎಲ್ಲ ಕರೆಸ್ಕೊಳ್ತಾ ಇದ್ರು, ತಮ್ಮನ್ನು ತಾವು ಕರೆದುಕೊಳ್ತಾ ಇದ್ರು. ಇಂತಹ ಪುನೀತ್ ಕೆರೆಹಳ್ಳಿ ಮೇಲೆ ಸಾಕಷ್ಟು ಆರೋಪಗಳಿದ್ವು. ಆ ಆರೋಪದ ಮೇರೆಗೆ ಷರತ್ತನ್ನು ವಿಧಿಸಲಾಗಿತ್ತು. ಯಾರ ಬಗ್ಗೆಯೂ ಕೂಡ ನಿಂದನೆಯ ಮಾತನ್ನು ಆಡಬಾರದು, ಯಾವ ಧರ್ಮಕ್ಕೂ ಕೂಡ ಧಕ್ಕೆ ಆಗುವಂತಹ, ಅಪಮಾನ ಆಗುವಂತಹ ಮಾತುಗಳನ್ನು ಆಡಬಾರ್ದು ಎನ್ನುವಂತಹ ವಿಚಾರ ಇತ್ತು. ಕಾಕಿ ಪಡೆ ಯಾವಾಗಲೂ ಕೂಡ ಇವರ ಮೇಲೆ ಒಂದು ಕಣ್ಣನ್ನು ಇಟ್ಟಿತ್ತು. ಏನು ಮಾಡ್ತಾರೆ ಏನಿಲ್ಲ ಎಲ್ಲವನ್ನು ಕೂಡ ಗಮನಿಸ್ತಾ ಇತ್ತು. ಈ ಒಂದು ವಿಚಾರವಾಗಿ ಪುನೀತ್ ಕೆರೆಹಳ್ಳಿ ಯಾವಾಗ ಬೇಕಾದರೂ ಲಾಕ್ ಆಗ್ತಾರೆ ಅಥವಾ ಬಂಧನ ಮಾಡ್ಬೋದು ಅನ್ನುವಂತಹ ವಿಚಾರ ಕೂಡ ಇತ್ತು. ಇದೇ ಒಂದು ವಿಚಾರ ನಡ್ತಿರಬೇಕಾದ್ರೆ, ಮಾತುಕತೆ ಇರಬೇಕಾದ್ರೆ ಈಗ ಪುನೀತ್ ಕೆರೆಹಳ್ಳಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಮತ್ತೆ ಒಂದು ಹೊಸ ಖಾತೆಯನ್ನು ಓಪನ್ ಮಾಡಿರುವಂಥದ್ದು. ನನ್ನ ಫೇಸ್ಬುಕ್ ಆಗಿರ್ಬೋದು, ಇತರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ನೀವು ಬ್ಲಾಕ್ ಮಾಡಬಹುದು, ಆದರೆ ನನ್ನನ್ನು ನೀವು ಬ್ಲಾಕ್ ಮಾಡೋಕ್ಕೆ ಆಗಲ್ಲ. ಯಾಮಾರಿ ಏನಾದರೂ ತಪ್ಪು ಮಾಡಿದರೆ ಪುನೀತ್ ಕೆರೆಹಳ್ಳಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ಮಾತು ಕೂಡ ಇತ್ತು. ಆದರೆ ಈ ಒಂದು ವಿಚಾರದಲ್ಲಿ ಈಗ ಏನಾಗ್ತದೆ ಅಂದರೆ ಮತ್ತೆ ಅವರ ಒಂದು ಅಕೌಂಟು ಆಕ್ಟಿವ್ ಆಗಿದೆ, ಬೇರೆ ಒಂದು ಹೊಸ ಖಾತೆ ಓಪನ್ ಆಗಿದೆ. ಪುನೀತ್ ಕೆರೆಹಳ್ಳಿ ಮಾತಾಡೋಕ್ಕೆ ಒಂದು ವೇದಿಕೆ ಮತ್ತೆ ಸಿಕ್ಕಂತಾಗಿದೆ. ಈ ಒಂದು ವಿಚಾರದಲ್ಲಿ ಏನಾದರೂ ಮತ್ತೆ ಉಲ್ಲಂಘನೆಯನ್ನು ಮೀರಿ, ಅಂದರೆ ನಿಯಮಗಳನ್ನು ಮೀರಿ ಏನಾದರೂ ಮಾತನಾಡಿದರೆ, ಗೊಂದಲಗಳನ್ನು ಸೃಷ್ಟಿ ಮಾಡಿದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಧರ್ಮದವರಿಗೆ, ಬೇರೆಯವರ ಒಂದು ಭಾವನೆಗಳಿಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಏನಾದರೂ ನಡೆದುಕೊಂಡ್ರೆ ಪುನೀತ್ ಕೆರೆಹಳ್ಳಿಗೆ ಮತ್ತೆ ಸಂಕಷ್ಟ ತಪ್ಪಿದ್ದಲ್ಲ, ಅದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಕೆರೆಹಳ್ಳಿ ಮೇಲೆ ಕಣ್ಣಿಟ್ಟಿದ್ದರು ಪೊಲೀಸರು. ಯಾಕಂದರೆ ಏನಾದರೂ ಮತ್ತೆ ಮಾಡ್ತಾರ ಅಂತ. ಏನಾದರೂ ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ, ಮಾತಾಡಿದ್ರು ಕೂಡ ಕೆರೆಹಳ್ಳಿ ಮತ್ತೆ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಪೊಲೀಸರ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಈಗಾಗಲೇ ಕೆರೆಹಳ್ಳಿಗೆ ಕಂಡೀಷನ್ ಕೂಡ ಹಾಕಿದ್ರು ಅವರು. ಯಾಕಂದರೆ ಈಗಾಗಲೇ ಹೇಳಿದಾಗ ಅನ್ಯ ಧರ್ಮದ ಬಗ್ಗೆ ನಿಂದಿಸೋ ಹಾಗಿಲ್ಲ, ಇನ್ನೊಬ್ಬರ ಬಗ್ಗೆ ಅಂಗಿಸೋ ಹಾಗಿಲ್ಲ, ಯಾರ ಭಾವನೆಗೂ ಕೂಡ ಧಕ್ಕೆ ತರುವಂತಿಲ್ಲ, ಯಾರ ಬಗ್ಗೆನೂ ಏನೂ ಮಾತಾಡಬಾರ್ದು, ಸರ್ಕಾರದ ವಿರುದ್ಧ ಕೂಡ ಸುಮ್ಮನೆ ಆರೋಪಗಳನ್ನು ಮಾಡಬಾರ್ದು, ಸರ್ಕಾರ ಸರಿ ಇಲ್ಲ, ಆ ವಿಚಾರ ಈ ವಿಚಾರ ಅಂತ ಏನೂ ಮಾಡಬಾರ್ದು. ರೆಕ್ಕೆಯನ್ನು ಕಟ್ ಮಾಡಿದಂತಹ ಸರ್ಕಾರಕ್ಕೆ ಮತ್ತೆ ಸವಾಲನ್ನು ಹಾಕಿದ್ದಾರೆ ಪುನೀತ್ ಕೆರೆಹಳ್ಳಿ. ರೆಕ್ಕೆಯ ಪುಕ್ಕ ಕಟ್ ಮಾಡಿ ಕೂರಿಸಿದ್ರು. ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಇಸ್ಕೊಂಡು ಏನೊಂದು ಮುಚ್ಚಳಿಕೆಯನ್ನು ಬರೆದು ಕೊಡಿ ಅಂತ ಹೇಳಿ ಕೇಳಿದ್ರು ಕಾಕಿ ಪಡೆ. ಈ ರೀತಿಯಾಗಿ ಯಾವುದೇ ರೀತಿಯಾದಂಥ ಒಂದು ಕೆಲಸಗಳನ್ನು ಮಾಡಲ್ಲ ಇನ್ನು ಮುಂದೆ ಅಂತೇಳಿ ಬರೆದು ಕೊಡಿ ಅಂತ ಕೂತ್ರೆ ಅವರು ನಾನು ಬರೆದು ಕೊಡಲ್ಲ ಅಂತ ಹೇಳಿ ಪಟ್ಟು ಹೊಡೆದಿದ್ರು. ಅದೇ ವಿಚಾರವಾಗಿ ಅವರನ್ನು ಬಂಧಿಸಿದ್ರು ಕೂಡ. ಆದರೆ ಈಗ ಕೆಲವೊಂದು ಸೋಷಿಯಲ್ ಮೀಡಿಯಾಗಳನ್ನು ಬ್ಲಾಕ್ ಮಾಡಿದ್ದಕ್ಕೆ ಸಿಡಿದೆದ್ದಿದ್ರು, ಮತ್ತೆ ಈಗ ಆಕ್ಟಿವ್ ಹಾಕಿದ್ದಾರೆ.
ಇನ್ಸ್ಟಾಗ್ರಾಮ್ ಖಾತೆ ಆಗಿರ್ಬೋದು, ಫೇಸ್ಬುಕ್ ಖಾತೆಗಳನ್ನ ಕರ್ನಾಟಕ ಸರ್ಕಾರ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧ ಮಾಡಲಾಗಿದೆ. ನನಗೆ ಸಮಾಜದೊಂದಿಗೆ ಇದ್ದಂತಹ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಸ್ನೇಹಿತರೆ, ನೀವೆಲ್ಲ ಅನ್ಕೊಂಡಿದ್ದೀರಿ ಇದೊಂದು ಏನು ಅಂತ ದೊಡ್ಡ ವಿಚಾರವೇನಲ್ಲ, ಹಾಗೆಲ್ಲ ತುಂಬಾ ಜನ ಭಾವಿಸಿರಬಹುದು. ಆದ್ರೆ ನಾನು ನಿಮಗೊಂದು ವಿಚಾರವನ್ನು, ಗಂಭೀರವಾದ ವಿಚಾರವೊಂದನ್ನು ಹೇಳ್ತೇನೆ ಸ್ನೇಹಿತರೆ. ಒಬ್ಬ ವ್ಯಕ್ತಿಯ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧಿಸ್ತಾ ಇದ್ದಾರೆ ಅಂತ ಅಂದ್ರೆ ಆ ಸಾಮಾಜಿಕ ಜಾಲತಾಣದ ಶಕ್ತಿ ಎಷ್ಟಿರಬಹುದು? ನಿಮ್ಮ ಊಹೆಗೂ ನಿಲಕದಷ್ಟು ಶಕ್ತಿಯುತವಾದಂತಹ ಒಂದು ಸಾಧನ ಸಾಮಾಜಿಕ ಜಾಲತಾಣ. ನನಗೆ ಗೊತ್ತು, ಹಲವರ ಅಭಿಪ್ರಾಯ. ಪುನೀತ್ ಕೆರೆಹಳ್ಳಿ ತಮ್ಮ ಸಾಮಾಜಿಕ ಜಾಲತಾಣಗಳನ್ನು ಬಂದ್ ಮಾಡೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಏನಿತ್ತು, ಕಾನೂನು ಏನಿತ್ತು, ಇವರ ಒಂದು ಚಟುವಟಿಕೆಗಳನ್ನು ಬಂದ್ ಮಾಡಿತ್ತು. ಇವರು ಮಾಡಿದಂಥ ಕೆಲವೊಂದು ಆರೋಪಗಳು, ಅಪರಾಧಗಳನ್ನು ತಲೆಯಲ್ಲಿಟ್ಟುಕೊಂಡು ಅವರ ಒಂದು ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಬ್ಲಾಕ್ ಮಾಡಿತ್ತು. ಆದರೆ ಅವರು ಮತ್ತೆ ಆಕ್ಟಿವ್ ಆಗಿದ್ದಾರೆ, ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಲೈವ್ಗೆ ಬಂತು. ನೋಡಿ, ನನ್ನ ಖಾತೆಗಳನ್ನು ನೀವು ಬ್ಲಾಕ್ ಮಾಡ್ಬೋದು, ಆದರೆ ನನ್ನನ್ನಲ್ಲ. ಈ ಒಂದು ಖಾತೆಗಳನ್ನು ಬ್ಲಾಕ್ ಮಾಡೋದಂತ ಎಷ್ಟು ದೊಡ್ಡ ಅಪಾಯಕ್ಕಾದಿದೆ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳಿದೆ. ಜನರು ಕೂಡ ಗಮನಿಸಬೇಕು, ನೀವು ಇದೊಂದು ಸಣ್ಣ ವಿಚಾರ ಅಲ್ಲ. ಖಾತೆಯನ್ನು ಬ್ಲಾಕ್ ಮಾಡಿದ್ರೆ ಅದಕ್ಕೆ ಎಷ್ಟು ದೊಡ್ಡ ಶಕ್ತಿ ಇದೆ ಅಂತ ನೀವೇ ಯೋಚನೆ ಮಾಡಿ ಅಂತ ವಿಡಿಯೋದ ಮೂಲಕ ಪುನೀತ್ ಕೆರೆಹಳ್ಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲೈವ್ಗೆ ಬಂದು ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಖಾತೆ ತೆರೆದಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಯಾವುದೇ ಒಂದು ನಿರ್ಬಂಧವನ್ನು ಹೇಳಿದ್ರು ಕೂಡ ನಾನು ಸುಮ್ಮನೆ ಇರಲ್ಲ, ಡೋಂಟ್ ಕೇರ್ ಅಂತ ಇದ್ದಾರೆ. ನಾನು ಏನಿರ್ತೀನಿ ಅದೇ ರೀತಿಯಾಗಿರ್ತೀನಿ ಅನ್ನೋ ರೀತಿಯಲ್ಲಿ ಪುನೀತ್ ಕೆರೆಹಳ್ಳಿ ಮಾತಾಡಿರುವಂಥದ್ದು, ಈಗ ತಮ್ಮ ಆಕ್ರೋಶವನ್ನು ವಿಡಿಯೋದ ಮೂಲಕ ಹೊರಹಾಕಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.